ನನ್ನ ಪಾಂಟಾವನ್ನು ಯಾಕೆ ಕೆಳಗೆ ಬೀಳಿಸಿದ್ದೆ? ಈಗ ನಾನು ಏನು ಕುಡಿಯಲಿ? ಬಾ, ಈಗ ನಾವು ಪಾಂಟಾ ಮಾಡೋಣ. ಪಾಂಟಾ ಮಾಡಲು ತುಂಬಾ ಕಿತ್ತಳೆಗಳು ಬೇಕಾಗುತ್ತವೆ. ಹಾಗಾಗಿ ನಾವು ಕಿತ್ತಳೆ ತೋಟದಿಂದ ಕಿತ್ತಳೆಗಳನ್ನು ಕಿತ್ತುಕೊಳ್ಳೋಣ. ನಾವು ತುಂಬಾ ಕಿತ್ತಳೆಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕಿಕೊಂಡಿದ್ದೇವೆ. ಈಗ ಮನೆಗೆ ಹೋಗೋಣ. ಲೋ, ಈಗ ನಾವು ಮನೆಗೆ ಬಂದೆವು. ನಾವು ಕಿತ್ತಳೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಿದ್ದೇವೆ. ಬಾ, ಈಗ ಅವುಗಳ ರಸವನ್ನು ತೆಗೆದುಕೊಳ್ಳೋಣ. ಈಗ ನಾವು ಎಲ್ಲಾ ಕಿತ್ತಳೆಗಳ ರಸವನ್ನು ತೆಗೆದುಕೊಂಡೆವು. ಲೋಜಿ, ರಸವೂ ಸಿದ್ಧವಾಗಿದೆ. ಈಗ ಆ ರಸವನ್ನು ನಾವು ಕುದಿಸಿದ್ದೇವೆ. ತಣ್ಣಗಾದ ರಸವನ್ನು ಈ ದೊಡ್ಡ ಟ್ಯಾಂಕಿಗೆ ತುಂಬುತ್ತೇವೆ. ಈಗ ರಸವನ್ನು ಸಿಹಿಯಾಗಿಸಲು ಅದಕ್ಕೆ ಸಕ್ಕರೆಯನ್ನು ಸೇರಿಸುತ್ತೇವೆ. ನುರಿತ ಬರಲು ನಾವು ಸೋಡಾ ಬಾಟಲಿಗಳನ್ನು ಸೇರಿಸುತ್ತೇವೆ. ಕೊನೆಗೆ ಉಳಿದ ಕೆಲಸವಾಗಿ ಡ್ರೈ ಐಸ್ನನ್ನು ಫಂಟಾದ ದೊಡ್ಡ ಟ್ಯಾಂಕಿಗೆ ಹಾಕಿದ್ದೇವೆ. ನಿಜವಾದ ಫಂಟಾ ಸಿದ್ಧವಾಗಿದೆ. ಈಗ ನೀವು ಇದನ್ನು ಕುಡಿಯಬಹುದು. ಈಗಂತೂ ಈ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಗುತ್ತಿರುವ ಕಣ್ಣುಗಳೊಂದಿಗೆ ನಗುಮುಖ.